ಕುಡಿದ ಮತ್ತಿನಲ್ಲಿ ಅಡ್ಡಾದಿಡ್ಡಿ ಕಾರು ಚಲಾಯಿಸಿ ಯುವಕರ ಪುಂಡಾಟ ನಡೆಸಿ ಅಪಘಾತ ಮಾಡಿರುವ ಘಟನೆ ಆನೇಕಲ್ ಬಳಿ ನಡೆದಿದೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಯುವಕರು ಕುಡಿದ ನಶೆಯಲ್ಲಿ ಸನ್ ರೂಫ್ ಓಪನ್ ಮಾಡಿ ಸಾಂಗ್ ಪ್ಲೇ ಮಾಡಿಕೊಂಡು ಅಡ್ಡಾದಿಡ್ಡಿ ಕಾರು ಚಾಲನೆ ಮಾಡಿದ್ದಾರೆ. ಆನೇಕಲ್ ಚಂದಾಪುರ ಮುಖ್ಯ ರಸ್ತೆ ಇಗ್ಗಲೂರು ಕೆರೆ ಬಳಿ ಹೋಗ್ತಿದ್ದಾಗ ಬೈಕ್ಗೆ ಗುದ್ದಿ ಅಪಘಾತ ಮಾಡಿದ್ದಾರೆ. ಬಳಿಕ ಅಲ್ಲಿಂದ ಎಸ್ಕೇಪ್ ಆಗಲು ಯತ್ನಿಸಿದ್ದಾರೆ. ನಶೆಯಲ್ಲಿ ಕಾರು ಚಾಲನೆ ಮಾಡುತ್ತಿದ್ದ ಹಿನ್ನೆಲೆ ಕಾರು ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಉರುಳಿದೆ. ಯುವಕರ ರ್ಯಾಶ್ ಡ್ರೈವಿಂಗ್ ಪುಂಡಾಟ ಹಿಂದೆ ಬರ್ತಿದ್ದ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೇರಳ ರಿಜಿಸ್ಟ್ರೇಷನ್ ಕಾರಿನಲ್ಲಿ ಬಂದ 4 ರಿಂದ 5 ಯುವಕರಿಂದ ಈ ಘಟನೆ ನಡೆದಿದೆ. ಘಟನೆ ಕುರಿತು ಆನೇಕಲ್ನ ಸೂರ್ಯ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಿಎಂ ಆಗಲು ನನಗೆ ಅರ್ಜೆಂಟ್ ಇಲ್ಲ, ಯಾವ ಸ್ಥಾನವನ್ನು ಹುಡುಕಿಕೊಂಡು ಹೋಗೋ ಅವಶ್ಯಕತೆ ನನಗಿಲ್ಲ ಅಂತ ಡಿಕೆ ಶಿವಕುಮಾರ್ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಡಿಕೆಶಿ ಸಿಎಂ ಆಗ್ತಾರೆ ಎಂಬ ಗುಣಧರ ನಂದಿ ಮಹಾರಾಜರ ಹೇಳಿಕೆಗೆ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ರು. ಧರ್ಮಗುರುಗಳು ಆಶೀರ್ವಾದ ಮಾಡ್ತಾರೆ, ನಾವು ಕಂಟ್ರೋಲ್ ಮಾಡೋಕೆ ಆಗಲ್ಲ. ಧರ್ಮಗುರುಗಳ ಆಶೀರ್ವಾದ ಬೇಡ ಅನ್ನೋಕ್ಕಾಗತ್ತಾ? ಇದು ಧರ್ಮಗುರುಗಳ ನಿಶ್ಚಯ. ಆದ್ರೆ ನಮಗೆ ಏನೇ ಇದ್ದರೂ ಪಕ್ಷ ಮುಖ್ಯ. ಪಕ್ಷ ಮಾಡೋ ತೀರ್ಮಾನಕ್ಕೆ ತಕ್ಕಂತೆ ನಾವು ಕೆಲಸ ಮಾಡ್ತೇವೆ ಅಂದ್ರು. ಕೊಲೆ ಆರೋಪಿ ದರ್ಶನ್ ನಿಂದ ಪೊಲೀಸರು ಗನ್ ಸೀಸ್ ಮಾಡಿದ್ದಾರೆ. ಹೀಗಾಗಿ ಗನ್ ಲೈಸೆನ್ಸ್ ರದ್ದುಪಡಿಸಿದ್ದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಲು ದರ್ಶನ್ ಸಿದ್ಧತೆ ನಡೆಸಿದ್ದಾನೆ. ದರ್ಶನ್ ಕೊಲೆ ಆರೋಪಿಯಾಗಿದ್ದು ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ಸಾಧ್ಯತೆ ಹಿನ್ನೆಲೆ ಪೊಲೀಸರು ಗನ್ ಲೈಸೆನ್ಸ್ ರದ್ದುಪಡಿಸಿ ಗನ್ ಸೀಸ್ ಮಾಡಿದ್ರು. ಆದರೆ ಪೊಲೀಸರು ಗನ್ ಪಡೆದ ವಿಚಾರ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿ ಅರ್ಜಿ ಸಲ್ಲಿಸಲು ದರ್ಶನ್ ವಕೀಲರಿಗೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಇಂದು ಅಥವಾ ನಾಳೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲು ವಕೀಲರು ತಯಾರಿ ನಡೆಸಿದ್ದಾರೆ. ಗಂಭೀರ ಆರೋಪ ಇರುವ ಬೇರೆ ಯಾವ ಆರೋಪಿಯ ಗನ್ ಅನ್ನ ಪೊಲೀಸರು ಸೀಸ್ ಮಾಡಿಲ್ಲ. ಆದರೆ ದರ್ಶನ್ ಪ್ರಕರಣದಲ್ಲಿ ಗನ್ ಲೈಸೆನ್ಸ್ ರದ್ದು ಮಾಡಲು ವಿಶೇಷ ಕಾರಣಗಳಿಲ್ಲ. ಇದುವರೆಗೂ ದರ್ಶನ್ ಯಾವುದೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿಲ್ಲ. ಇನ್ನು ಗನ್ ಲೈಸೆನ್ಸ್ ರದ್ದಿಗೆ ನಿಯಮ ಉಲ್ಲಂಘನೆ ಹಾಗೂ ದುರ್ಬಳಕೆ ಆಗಿರಬೇಕು. ಆದರೆ ದರ್ಶನ್ ನಿಂದ ಯಾವುದೇ ನಿಯಮ ಉಲ್ಲಂಘನೆಯಾಗಿಲ್ಲ ಅಂತ ಗನ್ ಲೈಸೆನ್ಸ್ ರದ್ದು ಹಾಗೂ ಗನ್ ಸೀಸ್ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಲು ವಕೀಲರು ತಯಾರಿ ನಡೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.